Now let us discuss problems on second chapter, that is electric potential and capacitance or capacitors. Okay, look here, let us go to the problem number 1. So in this chapter, look here, problem number 1, and look here, calculate electric electric potential. Here we have to calculate potential at a point 0.3 meter from the center of the charged sphere of charge 15 microcoulomb. The charge is given and here the distance is given. What we have to find in air and so look here, calculate the potential at a point 0.3 meter from the center of the charged sphere of charge 15 microcoulomb. Look here, it is 15 microcoulomb when it is placed in air and in medium of dielectric constant 5. Okay, this is the problem. So here ಏನು ಕೊಟ್ಟಿದ್ದಾರೆ, ಒಂದು ಚಾರ್ಜ್ ಕೊಟ್ಟಿದ್ದಾರೆ 15 ಮೈಕ್ರೋಕೂಲಮ್. ಓಕೆ, ಏನೇನು ಕೊಟ್ಟಿದ್ದಾರೆ ನೋಡೋಣ. ಆರ್ 0.3 ಮೀಟರ್ ಅಂದರೆ ಒಂದು ಚಾರ್ಜಿಂದ ಇಷ್ಟು ದೂರದಲ್ಲಿ ಏರಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಆ್ಯಂಡ್ ಆರ್ ಈಸ್ ಈಕ್ವಲ್ ಟು 5, ಮೀಡಿಯಮಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ. ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಅಫ್ಕೋರ್ಸ್ ಚಾರ್ಜ್ ಈಸ್ ಈಕ್ವಲ್ ಟು 15 ಮೈಕ್ರೋಕೂಲಮ್. ಮೈಕ್ರೋ ಅಂದರೆ 10 to the power of -6, that we know. So 15 microcoulomb ಅನ್ನು 15 into 10 to the power of -6 coulomb ಬರ್ಕೊಂಬೋದು. So now of course here the mediumದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 5 ಅಂತ ಕೊಟ್ಟಿದ್ದಾರೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ನಾವು ರಿಲೇಟಿವ್ ಪರ್ಮಿಟಿವಿಟಿ ಅಂತಲೂ ಹೇಳ್ತೀವಿ. ಈ ಎಪ್ಸಿಲಾನ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕೆ ಆ್ಯಂಡ್ ಎಪ್ಸಿಲಾನ್ ಆರ್, both of them are same. Okay, now this is the formula. This formula we have to use to find the potential. V is equal to 1 over 4 pi epsilon naught q by r. So look here, to find V in air, look here, this is the charge, idu charge. ಈ ಚಾರ್ಜ್ ಸುತ್ತಲೂ ಏನಿರುತ್ತೆ, there is a field. ಈ ಫೀಲ್ಡ್ ಒಳಗಡೆ this is the point P at a distance r, r ಅಷ್ಟು ಡಿಸ್ಟೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ. r is equal to 5 ಒಂದು ಸಾರಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಆರ್ ಓಕೆ. ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ವಿ ನೋ 1 over 4 pi epsilon naught 9 into 10 to the power of 9 ಅಲ್ವಾ, ದಿಸ್ ಒನ್. ಆ್ಯಂಡ್ ಚಾರ್ಜ್ ಇಲ್ಲಿ ಕೊಟ್ಟಿದ್ದಾರಲ್ವಾ 15 into 10 to the power of -6. ಆ್ಯಂಡ್ ಇಯರ್ ಡಿಸ್ಟೆನ್ಸ್ ಆರ್ ಈಸ್ ಈಕ್ವಲ್ ಟು ಲುಕ್ ಯರ್, ಫಸ್ಟ್ ಇಟ್ ಈಸ್ 0.3 ಮೀಟರ್. ಏರಲ್ಲಿ 0.3 ಮೀಟರ್ ದೂರದಲ್ಲಿ ಕಂಡುಹಿಡಿಬೇಕು ಅಲ್ವಾ. ಸೊ ಇಟ್ ಈಸ್ ವೆರಿ ಈಸಿ ಆಫ್ ಕೋರ್ಸ್. ಲುಕ್ here, ಇಲ್ಲಿ 10 to the power of +9 ಇದೆ, ಇಲ್ಲಿ -6 ಇದೆ. +9 ಹೋದರೆ ಇನ್ನು 10 to the power of +3 ಇರುತ್ತೆ. ಓಕೆ, 9 into 15 divided by 0.3. ಓಕೆ, ಅದನ್ನು ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 450 into 10 to the power of 3 volts. ಸೊ ದಿಸ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಅಂದರೆ ಏರಲ್ಲಿ ಪಾಯಿಂಟ್ ಹತ್ರ ಇಷ್ಟಿದೆ. ಈಗ ನೆಕ್ಸ್ಟ್ ಏನು, ಸಪೋಸ್ this entire system is placed in some medium, ಯಾವುದೋ ಒಂದು ಮೀಡಿಯಮ್ಲಿ ಇಟ್ಟಿರ್ತೀವಿ. ಓಕೆ, ಲೈಕ್ ದಿಸ್, ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಮೀಡಿಯಮ್. ದಿಸ್ ಇಸ್ ದ ಮೀಡಿಯಮ್. ಈ ಮೀಡಿಯಮ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ, 5 ಇದೆ. ಸೊ ಈ ಥರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇತ್ತು ಅಂದರೆ ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾದಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಆಗುತ್ತೆ. ಏನು, ಎಪ್ಸಿಲಾನ್ ನಾಟ್ಗೆ ಎಪ್ಸಿಲಾನ್ ಆರು ಮಲ್ಟಿಪ್ಲೈ ಆಗುತ್ತೆ, ದಟ್ಸ್ ಆಲ್, ಇನ್ನೇನಿಲ್ಲ. ಲುಕ್ ಹಿಯರ್, so it is like this. To find potential in the medium, look here, V medium is equal to 1 over 4 pi epsilon naught epsilon r q by r. Okay, now look here, ಇಲ್ಲಿ ಏನು ಮಾಡಬೇಕು ಅಂತ ನೋಡಿ, ಎಪ್ಸಿಲಾನ್ ಆರ್ ಇದೆಯಲ್ವ, ಟೇಕ್ ಅ ಸೈಡ್, ಒಂದು ಸೈಡ್ಗೆ ತಗೊಳ್ಳೋಣ ಅದನ್ನು. 1 by epsilon r into 1 over 4 pi epsilon naught q by r. ಈಗ ಆಲ್ರೆಡಿ ನಮಗೇನು ಗೊತ್ತಿದೆ, ವಿ ಹ್ಯಾವ್ ಆಲ್ರೆಡಿ ಫೌಂಡ್ ದಿಸ್ ಒನ್ ಅಲ್ವಾ. ಈ ವ್ಯಾಲ್ಯೂ ಗೊತ್ತಿದೆ, 1 over 4 pi epsilon naught q by r ಅನ್ನೋದು ಗೊತ್ತಿದೆ.
ಏನಾದರೂ ವ್ಯಾಲ್ಯೂ ಇಲ್ಲಿದೆ ಅಲ್ವಾ, ದಿಸ್ ಇಸ್ ದ ವ್ಯಾಲ್ಯೂ. ಸೊ ಇಲ್ಲಿ 1/4 ಎಪ್ಸಿಲಾನ್ ನಾಟ್ ಕ್ಯೂ ಬೈ ಆರ್ದು ವ್ಯಾಲ್ಯೂ ಇಲ್ಲಿದೆ. ಏನು 1/ε ಅನ್ನು ನಾವು ಮಲ್ಟಿಪ್ಲೈ ಮಾಡಬೇಕಷ್ಟೇ. ಸೊ ದೇರ್ ಫೋರ್ ಸೊ ದಿಸ್ ವಿ ಈಸ್ ಈಕ್ವಲ್ ಟು ವಿ ಮೀಡಿಯಮ್ ಈಸ್ ಈಕ್ವಲ್ ಟು 1/ε ಟೈಮ್ಸ್ ವಿ ಏರ್. ಓಕೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಮೀಡಿಯಮ್ದು ನೋಡಿರಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ 5, ಆ್ಯಂಡ್ ವಿ ಇನ್ ಏರ್ ಇದೆಲ್ಲ ಸೇರಿಬಿಟ್ಟು ವಿ ಇನ್ ಏರ್ ಎಷ್ಟಿದೆ 450. ಸೊ ಲೈಕ್ ದಿಸ್. ಓಕೆ, ಅಂದರೆ ನೀವು ಮತ್ತೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ 1/4 9 × 10⁻⁹ 1/ε ಕ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವುದು, ಈ 15 × 10⁻⁶ ಆರ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದೇನು ಬೇಕಾಗಿಲ್ಲ. ಓಕೆ, ಆಲ್ರೆಡಿ ಇದು ಗೊತ್ತಿರೋದ್ರಿಂದ ಏರ್ದು ಗೊತ್ತಿರೋದ್ರಿಂದ ನೀವೇನು 1/ε ಮಾತ್ರ ಹೊಸದಲ್ವಾ, 1/ε ಟೈಮ್ಸ್ ವಿ ಏರ್ ಆಗುತ್ತೆ. ಲೈಕ್ ದಿಸ್ ವಿ ಕ್ಯಾನ್ ಫೈಂಡ್. ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 90 × 10⁻³ ವೋಲ್ಟ್. ಓಕೆ, ಸೊ ಈ ಪ್ರಾಬ್ಲಮಿಂದ ನಿಮ್ಗೇನು ಗೊತ್ತಾಯಿತು, ಪೊಟೆನ್ಷಿಯಲ್ ಏರ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಮೀಡಿಯಮ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಪ್ರಾಬ್ಲಮ್ಮು. ಓಕೆ, ಇಟ್ಸ್ ವೆರಿ ಅಫ್ಕೋರ್ಸ್ ಸಿಂಪಲ್, ತುಂಬ ಡೈರೆಕ್ಟ್ ಆಗಿದೆ, ಆಯ್ತಲ್ವಾ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಪ್ರಾಬ್ಲಮ್. ಸೊ ಇಟ್ ಈಸ್ ಲೈಕ್ ದಿಸ್. ಸೊ ಲುಕ್ ಹಿಯರ್. ಸೊ ಹಿಯರ್ a point charge of 10 × 10⁻⁻⁸ coulomb is at a distance of 1 meter from another point charge of 2 × 10⁻⁻⁸ coulomb. ಅಂದರೆ ಇಲ್ಲಿ 2 ಪಾಯಿಂಟ್ ಚಾರ್ಜಸ್ ಇದ್ದಾವೆ ಇನ್ ಏರ್. ಓಕೆ, ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ವೀಕರ್ ಚಾರ್ಜ್. ಓಕೆ, ಸೊ let us understand the problem. Look here, ಇಲ್ಲಿ ಏನು ಕೊಟ್ಟಿದ್ದಾರೆ, Q1 ಕೊಟ್ಟಿದ್ದಾರೆ this much, Q2 this much, and distance ಕೊಟ್ಟಿದ್ದಾರೆ R is equal to 1 meter. Okay, so electric potential and look here 1 meter ಇದೆ. ಸೊ ಈ 1 ಮೀಟ್ರ್ ಏನು ಎರಡು ಚಾರ್ಜ್ ನಡುವೆ ಇರುವಂಥ ಡಿಸ್ಟೆನ್ಸು. ನಾವೇನು ಫೈಂಡ್ ಔಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ವೀಕರ್ ಚಾರ್ಜ್ ಅಂತ. ಸೊ ಇಟ್ ಈಸ್ ಲೈಕ್ ದಿಸ್, ವಿ ಈಸ್ ಈಕ್ವಲ್ ಟು ವಾಟ್. ಸೊ ಲುಕ್ ಹಿಯರ್, ಇವಾಗ ಇಲ್ಲಿ 2 ಚಾರ್ಜ್, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಇದು ಯಾವುದು, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಪಾಯಿಂಟ್ ಪಿ. ಸೊ ಹಿಯರ್ Q1 10 × 10⁸ Q2 ಇಷ್ಟಿದೆ. ಓಕೆ, ವೀಕರ್ ಚಾರ್ಜ್ ಯಾವುದು ಇದರಲ್ಲಿ, ಇಲ್ಲಿ 20 ಇದೆ, ಇಲ್ಲಿ 10 ಇದೆ. ಸೊ ದಿಸ್ ಇಸ್ ದ ವೀಕರ್ ಚಾರ್ಜಿನು. ಸೊ ಇವಾಗ ಇಲ್ಲಿಂದ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, 1 ಮೀಟರ್. ದಿಸ್ ಇಸ್ ದ ಡಿಸ್ಟೆನ್ಸ್. What we have to find out, electric potential at a distance of 0.2 meter from the weaker charge. 0.2 meter ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟ್ ತಗೊಳ್ಳೋಣ, ವೀಕರ್ ಚಾರ್ಜಿಂದ ಇಲ್ಲಿಗೆ 0.2. ಓಕೆ, ಸೊ ಇಫ್ ದಿಸ್ ಈಸ್ 0.2 ಆ್ಯಂಡ್ ಆಫ್ ಕೋರ್ಸ್ ದಿಸ್ ಈಸ್ 1 ಮೀಟರ್, ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಅಲ್ವಾ. ಆಬ್ವಿಯಸ್ಲಿ ಇದರಲ್ಲಿ ಇದನ್ನು ಕಳಿಬೇಕು, ಅಂದರೆ 1 minus 0.2. This is nothing but 1 minus 0.2. ಓಕೆ, ಸೊ ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಕಂಡುಹಿಡಿಬೇಕು. ಓಕೆ, ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಕಂಡುಹಿಡಿಯೋದಕ್ಕೆ ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಯಾಕಿರುತ್ತೆ. ಸೊ ವಿನೋ ಈ ಪಾಯಿಂಟ್ ಹತ್ರ ಇದ್ರದ್ದು ಫೀಲ್ಡ್ ಇದೆ, Q1 ಫೀಲ್ಡ್ ಇರೋದ್ರಿಂದ ಇದ್ರದ್ದು ಪೊಟೆನ್ಷಿಯಲ್ ಇಲ್ಲಿದೆ, ಆ್ಯಂಡ್ Q2 ಫೀಲ್ಡ್ ಇರೋದ್ರಿಂದ ಇದ್ರ ಪೊಟೆನ್ಷಿಯಲ್ ಇಲ್ಲಿದೆ. ಓಕೆ, ಅಂದರೆ ಇವೆರಡರಿಂದನೂ ಸಹ ನಮಗೆ ಇಲ್ಲಿ ಪೊಟೆನ್ಷಿಯಲ್ ಬರುತ್ತೆ. ಬೋತ್ ದ ಚಾರ್ಜಸ್ ಹ್ಯಾವ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಆ್ಯಸ್ ಪೊಟೆನ್ಷಿಯಲ್ ಈ ಸ್ಕೇಲಾರ್ ಕ್ವಾಂಟಿಟಿ, ಜಸ್ಟ್ ಅಡಿಷನ್ ಮಾಡಬೇಕಷ್ಟೇ. ಇದ್ರ ಪೊಟೆನ್ಷಿಯಲನ್ನು ಪ್ಲಸ್ ಇದ್ರ ಪೊಟೆನ್ಷಿಯಲನ್ನು ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ಟೋಟಲ್ ಪೊಟೆನ್ಷಿಯಲ್ ಸಿಗುತ್ತೆ. ಓಕೆ, ಸೊ ನಾವು ಲುಕ್ ಹಿಯರ್, ವಿ ಫಾರ್ಮುಲಾ ಆಲ್ರೆಡಿ ವಿ ನೋ 1/4 Q by R, ಆ್ಯಂಡ್ ಟು ಫೈಂಡ್ ಎಕ್ಸ್ ಫ್ರಮ್ ದ ಚಾರ್ಜ್ Q1. ಲುಕ್ ಹಿಯರ್, ಇಲ್ಲಿಂದ ಇಲ್ಲಿಗೆ 0.2 ಇದೆ. ಸೊ ನಾವು ಲುಕ್ ಹಿಯರ್, ವಿ ರಿಸಲ್ಟೆಂಟ್ ಟು ಫೈಂಡ್ ಎಕ್ಸ್ ಅಲ್ಲ, ಇಟ್ ಈಸ್ ವಿ ಕಂಡುಹಿಡಿಯೋದಕ್ಕೆ. ಸೊ ರಿಸಲ್ಟೆಂಟ್ ಇಸ್ ಟು V1 + V2. V1 ಅದು ಯಾವುದು, ಸೊ V1 ಇಸ್ ದ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್. V2 ಅನ್ನೋದು ಯಾವುದು, ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಹತ್ರ. ಓಕೆ, ಸೊ ನೌ ಲೆಟ್ ಅಸ್ substitute for V1 and V2. So look here, V1, this is V is equal to V1 ಗೆ ಫಾರ್ಮುಲಾ. For this V1 1/4 epsilon naught
ಕ್ಯೂ ಬೈ ಆರ್. ಆರ್ ಅಂದರೆ ಡಿಸ್ಟೆನ್ಸು. ಯಾವ ಡಿಸ್ಟೆನ್ಸು? ದಿಸ್ ಇಸ್ ಕ್ಯೂ ಒನ್ ಅಲ್ವಾ? ಕ್ಯೂ ಒನ್ನಿಂದ ಈ ಪಾಯಿಂಟ್ಗಿರುವಂಥ ಡಿಸ್ಟೆನ್ಸ್. ದಿಸ್ ಡಿಸ್ಟೆನ್ಸ್ ಪಾಯಿಂಟ್ ಟು ಎ ಪಿ. ದಿಸ್ ಈಸ್ ಎ ಪಿ. ಆ್ಯಂಡ್ ವಾಟ್ ಈಸ್ ವಿ ಟು? 1/4πε0 ಕ್ಯೂ ಬೈ ಪಿ ಬಿ. ಕ್ಯೂ ಅಂದರೆ ಇದು, ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು. ದಿಸ್ ಈಸ್ ವಾಟ್? ಪಿ ಬಿ. ಓಕೆ. ನಾವು ಈಗ 1/4πε0 1/4πε0 ಕಾಮನ್ ಇದೆ ಅಲ್ವಾ? ಕಾಮನ್ ತೆಗೀರಿ ಇದನ್ನು. ಸೊ ಇದು ಕ್ಯೂ ಒನ್ ಬೈ ಎ ಪಿ, ಇದು ಕ್ಯೂ ಟು ಬೈ ಪಿ ಬಿ. ದಿಸ್ ಈಸ್ ಕ್ಯೂ ಒನ್, ದಿಸ್ ಚಾರ್ಜ್, ದಿಸ್ ಈಸ್ ಕ್ಯೂ ಟು. ಸೊ ನಾವು ಸಬ್ಸ್ಟಿಟ್ಯೂಟ್ ಫಾರ್ ದಿಸ್ 1/4πε0 ದಟ್ ವಿ ನೋ 9 × 10⁹. ಕ್ಯೂ ಒನ್ ವ್ಯಾಲ್ಯೂ ಇಲ್ಲಿದೆ ಅಲ್ವಾ? ಸೊ ದಟ್ ಒನ್. ಓಕೆ. ಈ ಡಿಸ್ಟೆನ್ಸ್ ಪಾಯಿಂಟ್ ಟು. ಕ್ಯೂ ಟು ವ್ಯಾಲ್ಯೂ ದಿಸ್ ಮಚ್. ಇಲ್ಲಿ ನೀವು ಇಲ್ಲಿ ಕ್ಯೂ ಒನ್ ಅಂತ ಬರೀಬೇಕು, ಇಲ್ಲಿ ಕ್ಯೂ ಟು ಅಂತ ಬರೀಬೇಕು. ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಆ್ಯಂಡ್ ಕ್ಯೂ ಟು ವ್ಯಾಲ್ಯೂ 20 × 20. ಆ್ಯಂಡ್ ದ ಡಿಸ್ಟೆನ್ಸ್ ಎ ಪಿ ಅನ್ನೋದು ಎಷ್ಟಿದೆ? ಲುಕ್ ಹಿಯರ್, ಪಾಯಿಂಟ್ ಟು. ಪಿ ಬಿ ಅನ್ನೋದು ಎಷ್ಟಿದೆ? ದಿಸ್ ಥಿಂಗ್, ದಿಸ್ ಈಸ್ ವಾಟ್? 1 ಮೈನಸ್ ಪಾಯಿಂಟ್ ಟು. ಓಕೆ. ನಾವು ಲುಕ್ ಹಿಯರ್, ಇಲ್ಲಿ 10⁻⁻8 10⁻⁻8 ಇದೆಯಲ್ವ? ಅದು ಕಾಮನ್ ತೆಗಿಬೋದು, ಎರಡು ಇರೋದ್ರಿಂದ ಅದು ಯು ಕ್ಯಾನ್ ಟೇಕ್ ಇಟ್ ಕಾಮನ್. ಆ್ಯಂಡ್ ಇಲ್ಲಿ 1 ಮೈನಸ್ ಪಾಯಿಂಟ್ ಟು ಅಂದರೆ 0.8 ಆಗುತ್ತೆ ಇದು, isn't it? So now v is equal to this much. So 10/0.2 20/0.2 10⁸ ಅನ್ನು ನಾವೇನು ಮಾಡಿದ್ದೀವಿ? ಇಲ್ಲಿ ಕಾಮನ್ ತೆಗೆದಿದ್ದೀವಿ. ಲುಕ್ ಹಿಯರ್ ವಿ ಹ್ಯಾವ್ ಟೇಕನ್. ಸೊ ಈಗ 0.2 0.8. ಸೊ 10/0.2 ಅಂದರೆ ಇಟ್ ಕಮ್ಸ್ 50. ಅಂದರೆ ಇದು 100/2 ಆಗುತ್ತೆ. 100/2 is 50. ಇದು 200/8 ಆಗುತ್ತೆ ಅಲ್ವಾ? 0.8 ಇರೋದ್ರಿಂದ ಇದು 200/8. 200/8 is 25. ಸೊ 75 × 9 ಮಲ್ಟಿಪ್ಲೈ ಮಾಡಿರಿ. ಆ್ಯಂಡ್ ಇಲ್ಲಿ -8 +9 ಇದೆ. ಏನಾಗುತ್ತೆ? -8 +9 ಅಂದರೆ 1 10⁻1 ಆಗುತ್ತೆ. ಲೈಕ್ ದಿಸ್. 9ಅನ್ನು 75ಇಂದ ಮಲ್ಟಿಪ್ಲೈ ಮಾಡಿದ್ರೆ 675 ಬರುತ್ತೆ. ಇಲ್ಲಿ 10⁻1 ಉಳ್ಕೊಂಡಿದೆ. ಓಕೆ. ಸೊ ದಿಸ್ ಕಮ್ಸ್ 10⁻1 ಅಂದರೆ 10 × 10 ಇಟ್ ಈಸ್ 6750. 10ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 0 ಹ್ಯಾವ್ ಟು. So this is the formula. This is the answer. Okay. So look here, this answer we have got. Andre this is the potential at this point due to this and this. Of course the problem is very easy. Only thing is you have to understand the problem first. Problem ಏನಿದೆ ಅಂತ ನೀವು ನಿಧಾನವಾಗಿ ಅರ್ಥ ಮಾಡ್ಕೊಬೇಕು. ಆಲ್ ಆಫ್ ಎ ಸಡನ್ ನಿಮಗೆ ಆ ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಆಗದೆ ಇರ್ಬೋದು. ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ? ಲುಕ್ ಹಿಯರ್, ಇಲ್ಲಿ ಏನು ಗಿವನ್ ಕೊಟ್ಟಿರ್ತಾರಲ್ವಾ, ದಿಸ್ ಈಸ್ ಡಾಟಾ. ಸೊ ಈ ಡಾಟಾನ ಫಸ್ಟ್ ಬರ್ಕೊಬೇಕು. ಬರ್ಕೊಂಡ್ರೆ ಯು ವಿಲ್ ಗೆಟ್ ಎನ್ ಐಡಿಯಾ. ಅದಾದಮೇಲೆ ಯು ಹ್ಯಾವ್ ಟು ಡ್ರಾ ಎ ಡಯಾಗ್ರಾಮ್. ಓಕೆ. ಡಯಾಗ್ರಾಮ್ ಬರೆದಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಐಡಿಯಾ ನಿಮಗೆ ಬರುತ್ತೆ. ಓಕೆ. ಅದಾದಮೇಲೆ ನಿಮಗೆ ಯಾವ ಫಾರ್ಮುಲಾ ನೀವು ಚೂಸ್ ಮಾಡ್ಕೊಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ. ಲೈಕ್ ದಿಸ್. ಸೊ ಓದಿದ ತಕ್ಷಣ ನೀವು ಅರ್ಥ ಆಗಲಿಲ್ಲ ಅಂತ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಓದ್ರಿ, ಫಸ್ಟ್ ಡಾಟಾ ಬರ್ಕೊಳ್ರಿ, ಫಾರ್ಮುಲಾ ಬರಿ, ನೆಕ್ಸ್ಟ್ ಡಯಾಗ್ರಾಮ್, ದೆನ್ ಯು ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ. ದಿಸ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್. ನಾವು ಓಕೆ ಆಯ್ತಲ್ವ? ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟನ್ನು ತಗೊಬೋದು ಅಥವಾ ಬರ್ಕೊಳ್ಳಬೋದು. ಈ ಬರ್ಕೊಳ್ಳೋವಾಗ ಯಾವ ಥರ ಬರ್ಕೊತೀರಾ? ನೀವು ಎಲ್ಲವನ್ನೂ ಬರ್ಕೊಳಕ್ಕೆ ಹೋಗ್ಬಿಡ್ರಿ. ಮೇಯ್ನ್ ಬರ್ಕೊಳ್ರಿ. ದಿಸ್ ಹೌ ಟು ರೈಟ್, ಇದು ಮೇಯ್ನು. ಅದಾದಮೇಲೆ ನೆಕ್ಸ್ಟ್ ಇದು ಬರ್ಕೊಂತೀರ. ಇದಾದಮೇಲೆ ಇದೆಲ್ಲ ಏನು ಬೇಕಾಗಿಲ್ಲ, ಫೈನಲ್ ಆನ್ಸರ್ ಬರ್ಕೊಂಡ್ರೆ ಆಯಿತು. ಇದೆಲ್ಲ ಸಿಂಪ್ಲಿಫಿಕೇಷನ್ ಗೊತ್ತಾಗುತ್ತಲ್ವ ನಿಮಗೆ? ನಾಟ್ ನೆಸೆಸರಿ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಓಕೆ. ಇಲ್ಲಿಂದ ಸಿಂಪ್ಲಿಫಿಕೇಷನ್ ಡೈರೆಕ್ಟಾಗಿ ಬರ್ಕೊಬೋದು. ಬಟ್ ನಾನು ಹೇಳುವಾಗ ಇದನ್ನು ಅರ್ಥ ಮಾಡ್ಕೊಳ್ರಿ, ಯಾವ ಥರ ಸಿಂಪ್ಲಿಫೈ ಮಾಡಿದ್ವಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ. ನೌ ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ ನಂಬರ್ 3. ಓಕೆ. ಸೊ ಇಟ್ ಈಸ್ ಲುಕ್ ಹಿಯರ್, ಥರ್ಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್, look here. So the same it has come. Let us go to third problem, this one. So here look at this problem. A charge of 20 microcoulomb. Okay, 20 microcoulomb. Micro means 10⁻⁻6 produces an electric field. Okay. Next, 2 points are 5 cm and 10 cm away from this. ಎರಡು ಪಾಯಿಂಟ್ ಇದ್ದಾವೆ, ಒಂದು 5 ಸೆಂಟಿಮೀಟರ್ ದೂರ ಇದೆ, ಇನ್ನೊಂದು 10 ಸೆಂಟಿಮೀಟರ್. ಚಾರ್ಜ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಆನ್ ದ ಸೇಮ್ ಸೈಡ್. ಎರಡು ಪಾಯಿಂಟ್ಗಳನ್ನು ಸ್ಟ್ರೈಟ್ ಲೈನ್ ಮೇಲೆ ಸೇಮ್ ಸೈಡ್ ತಗೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಫೈಂಡ್ ದ ಪೊಟೆನ್ಷಿಯಲ್ ಅಟ್ ದೀಸ್ ಪಾಯಿಂಟ್ಸ್. ಓಕೆ. ಆ್ಯಂಡ್ ಆಲ್ಸೋ ಫೈಂಡ್
the amount of work done to move an electron between these 2 points. ಎಲೆಕ್ಟ್ರಾನನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಲುಕ್ ಹಿಯರ್, ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟನ್ನು ನಿಮಗೆ ಕೇಳ್ತಾ ಇದ್ದಾರೆ. ಏನದು, ವರ್ಕ್ ಕಂಡುಹಿಡಿಯೋದು ಗೊತ್ತಿದೆಯಾ ಇಲ್ಲವಾ ನಿಮಗೆ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು. ಓಕೆ, ಸೊ ನಾವು ಗಿವನ್ ಆರ್ ಡಾಟಾ, ವಾಟ್ ಈಸ್ ಡಾಟಾ, ಲುಕ್ ಹಿಯರ್, ಕ್ಯೂ ಈಸ್ ಈಕ್ವಲ್ ಟು 20 ಮೈಕ್ರೋಕೂಲಾಮ್, ಇಲ್ಲಿ ಚಾರ್ಜ್ ಕೊಟ್ಟಿದ್ದಾರೆ ಅಲ್ವಾ, ದಟ್ ಈಸ್ ಈಕ್ವಲ್ ಟು 20 × 10⁻⁻6 ಇದು 20 ಕೂಲಾಂಬ್ ಅಲ್ಲ, ಮೈಕ್ರೋ ಇರೋದ್ರಿಂದ 20 × 10⁻⁻6 ಇಲ್ಲಿ ಬರ್ಕೊಬೇಕು. ಆ್ಯಂಡ್ ಆರ್ 5 ಸೆಂಟಿಮೀಟರ್, ಆ್ಯಂಡ್ ಅನದರ್ ದಿಸ್ ಇಸ್ R1, ದಿಸ್ ಇಸ್ R2, this so much, and V1 is equal to what, V2 is equal to what, and also work done ಕಂಡುಹಿಡಿಬೇಕು. charge on the electron is given. So this is the given ಅಲ್ವಾ. ಸೊ ಈಗ ಲುಕ್ ಹಿಯರ್, ಕ್ಯೂ ಇಲ್ಲೊಂದು ಪಾಯಿಂಟ್ ಇದೆ, ಎಷ್ಟಿದೆ ಚಾರ್ಜ್ ಇದು, ಇದೊಂದು ಚಾರ್ಜ್ ಈ ಪಾಯಿಂಟ್ ಹತ್ರ 20 ಮೈಕ್ರೋ ಕೂಲಾಮ್. ಓಕೆ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಬರೆಯೋಣ ಲೈಕ್ ದಿಸ್. ಓಕೆ, ಸೊ ಈ ಸ್ಟ್ರೈಟ್ ಲೈನ್, ಒಂದು ನಿಮಿಷ ಸರ್, ನಮಸ್ತೆ. ನಾನು ಇದು ಮಾಡ್ತಾಯಿದ್ದೀನಿ, ಕ್ಲಾಸಲ್ಲಿದ್ದೀನಿ, ಮತ್ತೆ ಫೋನ್ ಮಾಡಿ. ಹೌದೌದು, ನಡೀತಾ ಇದೆ. ಓಕೆ, ನೀವು ಯಾರು ಫ್ರೆಂಡ್ಸ್ ಹತ್ರ ಲಿಂಕ್ ತಗೊಂಡು ಜಾಯ್ನ್ ಆಗಿ. ಎಸ್ ನೋಡಿ ಟ್ರೈ ಮಾಡಿ. ಐ ಆಮ್ ಇನ್ ದ ಕ್ಲಾಸ್. ಓಕೆ, ಲುಕ್ ಹಿಯರ್, ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, 5 ಸೆಂಟಿಮೀಟರ್. ಇಲ್ಲಿ ಇದು 5 ಸೆಂಟಿಮೀಟರ್ ದೂರದಲ್ಲಿದೆ. V1 ಕಂಡುಹಿಡಿಬೇಕು, ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ. ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, 10 ಸೆಂಟಿಮೀಟ್ರು. ಓಕೆ, ಸೊ ಲುಕ್ ಹಿಯರ್, ಅಂದರೆ ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟ್ರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಕಂಡುಹಿಡಬೇಕು, ಇಲ್ಲಿ ಪೊಟೆನ್ಷಿಯಲ್ ಕಂಡುಹಿಡಬೇಕು. ಮತ್ತು ಇಲ್ಲಿಂದ ನೆಕ್ಸ್ಟು ನಾವು ಏನು ಮಾಡಬೇಕಾಗಿದೆ, ಈ ಪ್ರಾಬ್ಲಮ್ ಪ್ರಕಾರ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಓಕೆ, ಈ ಪಾಯಿಂಟ್ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. ಈ ಎಲೆಕ್ಟ್ರಾನನ್ನು ನಾವು ಇಲ್ಲಿಂದ ಇಲ್ಲಿಗೆ ತಗೊಂಡೋಗ್ಬೇಕು. ಇಲ್ಲಿಂದ ಇಲ್ಲಿಗೆ ತಗೊಂಡೋಗೋದಕ್ಕೆ ವರ್ಕ್ ಎಷ್ಟಾಗುತ್ತೆ ಕಂಡುಹಿಡಿಬೇಕು. ಓಕೆ, ಲೆಟ್ ಅಸ್ ಡೂ 1 by 1. 3 ಪಾರ್ಟ್ಸ್ ಇದಾವೆ ಇಲ್ಲಿ. V1 ಕಂಡುಹಿಡಿಯೋದು, V2 ಕಂಡುಹಿಡಿಯೋದು, ನೆಕ್ಸ್ಟ್ ವರ್ಕ್ ಕಂಡುಹಿಡಿಯೋದು ಅಲ್ವಾ. ಸೊ ನಾವು ಈಗ ಆ್ಯಸ್ ಯೂಸ್ವಲ್ ಪೊಟೆನ್ಷಿಯಲ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ. ಟು ಫೈಂಡ್ V1 is equal to 1/4πε0 Q/R1. R1 ಅಂದರೆ ಫಸ್ಟ್ ಡಿಸ್ಟೆನ್ಸ್ 5 ಸೆಂಟಿಮೀಟ್ರ್ ಅಂತ ಇದೆ, ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಕನ್ವರ್ಟ್ ಮಾಡಿದ್ರೆ 5 × 10⁻⁻2 ಮೀಟರ್. ಸೆಂಟಿ ಇರೋ ಹತ್ರ 10⁻⁻2 ಹಾಕಿದರೆ ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ. 1/4πε0 ಇದೆಯಲ್ವ, ಅದು 9 × 10⁻9. Q20 ಇದೆ ಇಲ್ಲಿರೋದು ಚಾರ್ಜ್ 20 ಮೈಕ್ರೋ 10⁻⁻6 ಡಿವೈಡೆಡ್ ಬೈ ಡಿಸ್ಟೆನ್ಸ್ R1 ಇದು 5 × 10⁻⁻2. ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ +9 ಇದೆ, ಇಲ್ಲಿ -6 ಇದೆ. ಸೊ 6 ಹೋದರೆ ಇನ್ನೆಷ್ಟಿರುತ್ತೆ, 3 ಇರುತ್ತೆ, 10⁻3. ಇಲ್ಲಿ 10⁻2 ಇದೆ. ನೀವು ಅದನ್ನು ನ್ಯೂಮರೇಟ್ರಿಗೆ ತಗೊಂಡ್ರೆ 10⁻2 ಇದು ಪ್ಲಸ್ ಆಗುತ್ತೆ. ಓಕೆ, 9 × 20 ಡಿವೈಡೆಡ್ ಬೈ 5, ಅಥವಾ 5 4s ಅಲ್ವಾ, 4 9s 36 ಇಂಟು 10⁻5. ಸೊ ದಿಸ್ ಇಸ್ ದ ಆನ್ಸರ್. ಅಂದರೆ ಈ ಪಾಯಿಂಟ್ ಹತ್ರ ಇಷ್ಟಿದೆ, ಈ ಪಾಯಿಂಟ್ ಹತ್ರ ಎಷ್ಟಿದೆ ನೋಡೋಣ. ಅದಕ್ಕೂ ಸೇಮ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್ ಅಲ್ವಾ, ಟು ಫೈಂಡ್ V2. V1 ಅಲ್ಲ, ಅದು V2 is equal to 1/4πε0 Q/R2. ಈ ಡಿಸ್ಟೆನ್ಸ್ ಏನು, R2 10 ಸೆಂಟಿಮೀಟರ್. ಸೊ ಅಗೈನ್ 9 × 10⁻9. ಚಾರ್ಜ್ ಸೇಮ್ ಚಾರ್ಜ್, ಈ ಚಾರ್ಜನೇ ಇಲ್ಲಿಗೂ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ್ಯಂಡ್ ಡಿಸ್ಟೆನ್ಸ್ 10 ಇದೆ, ಇಲ್ಲೆಷ್ಟಿತ್ತು 5 ಇತ್ತು, ಇಲ್ಲಿ 10 ಇದೆ. ಸೊ ಲುಕ್ ಹಿಯರ್, V1 is equal to, ಇದನ್ನು ಮಲ್ಟಿಪ್ಲೈ ಮಾಡಿರಿ, ಇಲ್ಲಿ 0 0 ಹೋಗುತ್ತೆ ಅಲ್ವಾ, 9 2s 18 ಆಗುತ್ತೆ, 10⁻9 10⁻6 10⁻2 ಇದೆಲ್ಲ ಸೇರಿ 10⁻5 ಆಗುತ್ತೆ. ಓಕೆ, ಲುಕ್ ಹಿಯರ್, ಇಲ್ಲಿ ಏನು, ಇಷ್ಟು ಪೊಟೆನ್ಷಿಯಲ್ ಇಲ್ಲಿದೆ. ಓಕೆ, ಇಷ್ಟು ಪೊಟೆನ್ಷಿಯಲ್ ಇಲ್ಲಿದೆ. ಈ ಯಾವುದು ಹೈಯರ್ ಪೊಟೆನ್ಷಿಯಲ್ ಯಾವುದು, 36. ಓಕೆ, ಲೋಯರ್ ಪೊಟೆನ್ಷಿಯಲ್ ಯಾವುದು, 18. ಓಕೆ, ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ಗೆ ಚಾರ್ಜನೇ ಮೂವ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಚಾರ್ಜೇ ಮೂವ್ ಆಗುತ್ತೆ, ನಾವೇನು ಫೋರ್ಸ್ ಅಪ್ಲೈ ಮಾಡಬೇಕಾಗಿಲ್ಲ.
ಬಟ್ ಇಲ್ಲಿರೋದು ನೆಗೆಟಿವ್ ಚಾರ್ಜ್ ಅಲ್ವಾ, ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಅದು ಲೋಯರಿಂದ ಹೈಯರ್ಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಇದೇನಿದು ಹೈಯರ್ ಇದೆಯಲ್ವಾ, ಹೈಯರಿಂದ ಲೋಯರ್ಗೆ ನಾವು ಎಲೆಕ್ಟ್ರಾನ್ನ ತರಬೇಕು ಅಂದರೆ ವಿ ಹ್ಯಾವ್ ಟು ಡೂ ವರ್ಕ್. ಪಾಸಿಟಿವ್ ಚಾರ್ಜ್ ಆಗಿದ್ದರೆ ಹೈಯರಿಂದ ಲೋಯರ್ಗೆ ಅದೇ ಬರ್ತಾಯಿತ್ತು. ಓಕೆ ಓಕೆ ಅದೇನಾದರೂ ಇರಲಿ, ವರ್ಕ್ ಡನ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಓಕೆ ಲುಕಿಯರ್. ಸೊ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ತರಬೇಕು, ವರ್ಕ್ ಡನ್ ಕಂಡುಹಿಡಬೇಕು ಅಂದರೆ ವಾಟ್ ಈಸ್ ದ ಫಾರ್ಮುಲಾ? ಹೆಂಗೆ ಮಾಡ್ತೀರಾ? ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್, ಐ ಮೀನ್ ಎಲೆಕ್ಟ್ರಾನ್ ಫ್ರಮ್ ಇಯರ್ ಟು ಇಯರ್. ಸೊ ಅದಕ್ಕೆ ವಾಟ್ ಯು ಹ್ಯಾವ್ ಟು ಡೂ, ಲುಕ್ ಇಯರ್, ಇಲ್ಲಿ ಟು ಫೈಂಡ್ ದ ವರ್ಕ್ ಡನ್ ಡಬ್ಲ್ಯೂ ಫಾರ್ಮುಲಾ ಈ ಥರ ಇದೆ. ಡಬ್ಲ್ಯೂ ಈಸ್ ಈಕ್ವಲ್ ಟು ಡಿ ವಿ ಇಂಟು ಚಾರ್ಜ್. ದಿಸ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈ ಪಾಯಿಂಟ್ಗೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅದನ್ನು ತಗೊಬೇಕು. ಓಕೆ, ಸೊ ಇಂಟು ಚಾರ್ಜ್, ಯಾವ ಚಾರ್ಜನ್ನು ನಾವು ತಗೊಂಬರ್ತಾ ಇದ್ದೀವಿ ಇಲ್ಲಿ, ಸೊ ದಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಚಾರ್ಜಿಂದ. ಓಕೆ ಲುಕ್ ಹಿಯರ್, ಡಬ್ಲ್ಯೂ ಈಸ್ ಈಕ್ವಲ್ ಟು ವರ್ಕನ್ನು ಕಂಡುಹಿಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತಾ, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈ ಚಾರ್ಜನ್ನೆಲ್ಲ ಮಲ್ಟಿಪ್ಲೈ ಮಾಡೋದು. ಇಲ್ಲಿಂದ ಇಲ್ಲಿಗೆ ಯಾವ ಚಾರ್ಜನ್ನು ನಾವು ತಗೊಂಡೋಗ್ತೀವಿ ಆ ಚಾರ್ಜನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ದಿಸ್ ಮೈನಸ್ ದಿಸ್, ದಿಸ್ ಮೈನಸ್ ದಿಸ್. ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಇಷ್ಟು, ಮೈನಸ್ ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಇಷ್ಟಲ್ವಾ. ಸೊ ದಟ್ ಈಸ್ ಡಿ ವಿ ಈಸ್ ಈಕ್ವಲ್ ಟು ವಿ ಒನ್ ಮೈನಸ್ ವಿ ಟು ಇಂಟು ಚಾರ್ಜ್, ಇದು ಡಿ ವಿ. ಓಕೆ, ಡಿ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿ ಒನ್ ಎಷ್ಟಿದೆ 36, ವಿ ಟು ಎಷ್ಟಿದೆ 18 ಇಂಟು ಈ 10⁻⁻5 ಇದೆಲ್ಲ ಕಾಮನ್ ತೆಗೆದಿದ್ದೀವಿ, ಇಂಟು ಚಾರ್ಜ್ ಎಷ್ಟು ತಗೊಂಡೋಗ್ತಾ ಇದ್ದೀವಿ, ಎಲೆಕ್ಟ್ರಾನ್ ಅಂತ ಚಾರ್ಜ್, ಎಲೆಕ್ಟ್ರಾನ್ಗೆ ಎಷ್ಟಿದೆ 1.6 × 10⁻19 ಅಲ್ವಾ. ಸೊ ದಿಸ್ ಈಸ್ ಡಿ ವಿ. ಸೊ ಹಂಗಾಗಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಡಿ ವಿ ಇಷ್ಟು ಬಂತು, ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಇಷ್ಟಿದೆ. ಓಕೆ, ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದಿಸ್ ಥಿಂಗ್. ಓಕೆ, -19 ದಿಸ್ 10⁻5 ಇದೆ. ಸೊ ಅದನ್ನು ಆ್ಯಡ್ ಮಾಡಿದ್ರೆ 10⁻14 ಯು ಆರ್ ಗೋಯಿಂಗ್ ಟು ಗೆಟ್, ಐ ಥಿಂಕ್ ದಿಸ್ ಈಸ್ 10⁻14. ಓಕೆ, ಸೊ ಲೈಕ್ ದಿಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು 28.8 ಯು ಆರ್ ಗೋಯಿಂಗ್ ಟು ಗೆಟ್. 1.6 ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಗೊತ್ತಾಯ್ತಲ್ವಾ. ಲೆಟ್ ಮಿ ರಿಪೀಟ್ ದಿಸ್ ಪ್ರಾಬ್ಲಮ್. ಇಲ್ಲಿ ಏನು ಮಾಡಿದ್ದೀವಿ ಒಂದು ಸಾರಿ ನೋಡೋಣ. ಸೊ ಇಲ್ಲಿ ಒಂದು ಚಾರ್ಜ್ ಕೊಟ್ಟಿದ್ದಾರೆ, ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಕೇಳಿದ್ದಾರೆ, ಎಲೆಕ್ಟ್ರಾನ್ನ ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೇನು ಫಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ವಿ, ಈ ಪಾಯಿಂಟ್ ಹತ್ರ ನಾವು ಪೊಟೆನ್ಷಿಯಲ್ ಕಂಡುಹಿಡಿದ್ವಿ. ಸೆಕೆಂಡ್ ಪಾರ್ಟ್ ಏನು ಮಾಡಿದ್ವಿ, ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಕಂಡುಹಿಡಿದ್ವಿ, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕಂಡುಹಿಡಿದ್ವಿ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಚಾರ್ಜಿಂದ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ದಿಸ್ ಥಿಂಗ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸೊ ಇದನ್ನು ಫೈನಲ್ ಆನ್ಸರನ್ನು ನೀವು ಬರ್ಕೊಬೋದು. ದಿಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್. ಮಾರ್ಕ್ಸ್ ಯಾವ ಥರ ಕೊಡ್ತಾರೆ ಇದಕ್ಕೆ ನಿಮಗೆ? ಸೊ ಲುಕ್ ಹಿಯರ್, ನೀವೇನು ಫಾರ್ಮುಲಾ ಬರ್ಕೊಂತೀರಲ್ವಾ, ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಮತ್ತು ಈ ವ್ಯಾಲ್ಯೂ ಕಂಡುಹಿಡಿದಿರಲ್ವ, ಈ ವ್ಯಾಲ್ಯೂಗೆ 1 ಮಾರ್ಕ್ ಇರುತ್ತೆ, ಆ್ಯಂಡ್ ಇಲ್ಲೊಂದು ವ್ಯಾಲ್ಯೂ ಕಂಡುಹಿಡಿತೀರಲ್ವ, ಇದಕ್ಕೆ 1 ಮಾರ್ಕ್ ಇರುತ್ತೆ. ಓಕೆ, ಫೈನಲ್ಲಿ ನಿಮಗೇನಿಲ್ಲ ಆನ್ಸರ್ ಬರುತ್ತಲ್ವ ಅದಕ್ಕೆ 1 ಮಾರ್ಕ್ ಇರುತ್ತೆ, ಬಟ್ ಇಲ್ಲಿ ಕಂಪಲ್ಸರಿ ಯೂನಿಟ್ ಇರಬೇಕು. ಓಕೆ, ಸೊ ದೆನ್ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿದಿರಲ್ವಾ, ಕ್ಯಾಲ್ಕುಲೇಷನ್ಸ್ಗೆ 1 ಮಾರ್ಕ್ ಇರುತ್ತೆ. ಲೈಕ್ ದಿಸ್ ಎಷ್ಟಾಯಿತು, 1 2 3 4 5. ಸೊ ಈ ಥರ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವು ಇಲ್ಲಿ ಸಪೋಸ್ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಸಪೋಸ್ ನೀವು ಈ ಫಾರ್ಮ್ಲಾನೇ ಬರೀಲಿಲ್ಲ, ನಿಮ್ಗೆ ಈ ಫಾರ್ಮ್ಲಾ ಗೊತ್ತಿದೆ, ನೀವೇನು ಮಾಡಿದ್ರಿ, ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, V1 ಈಸ್ ಈಕ್ವಲ್ ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಈ ಥರ ಎಲ್ಲ ಮಾಡಿದ್ರಿ. ದೆನ್ ವಾಟ್ ಹ್ಯಾಪನ್ಸ್, ಲುಕ್ ಹಿಯರ್, ಫಾರ್ಮುಲಾ ಇಲ್ಲದೆ ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು ಪಡ್ಕೊಂಡ್ರೆ ಯು ವಿಲ್ ಗೆಟ್ ನೋ ಮಾರ್ಕ್ಸ್. ಓಕೆ, ಸೊ ಯಾವುದೇ ಒಂದು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ, ಫಾರ್ಮುಲಾ ಬರ್ದೇ ಸಾಲ್ವ್ ಮಾಡಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಎಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ. ಬಟ್ ಇನ್ ಯುವರ್ CET ಆ್ಯಂಡ್ ನೀಟ್ ಎಕ್ಸಾಮಲ್ಲಿ ಫಾರ್ಮುಲಾ ಎಲ್ಲ ಏನೂ ಬೇಕಾಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಇಟ್ಟರೆ ಸಾಕಲ್ಲಿ. ಓಕೆ, ನಿಮ್ಮ ಕ್ಯಾಲ್ಕುಲೇಷನ್ಸು ಅದನ್ನೆಲ್ಲ ನೀಟ್ ಆ್ಯಂಡ್ CETನಲ್ಲಿ ಕೇಳಲ್ಲ, ಬಟ್ ಬೋರ್ಡ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಡಿಟೈಲ್ಡ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರಬೇಕಾಗುತ್ತೆ. ಓಕೆ, ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಟ್ ಈಸ್ 4th one. So look here, 2 charges 3 × 10⁸ coulomb
and minus 2 into 10 to the power of 8 coulomb are located 15 centimeter apart. At what points on the line joining the two charges is the electric potential 0? Take the potential at infinity be 0. Okay, ನೋಡ್ರಿ ಇಲ್ಲೇನು 1 minute. ಓಕೆ, ಸೊ ಲುಕ್ ಹಿಯರ್, ಇದನ್ನು ಜುಲೈ 2014 ಅಲ್ಲಿ ಕೇಳಿದ್ದಾರೆ. ದಿಸ್ ಪ್ರಾಬ್ಲಮ್ ಈಸ್ ಆಸ್ಕ್ಡ್. ಸೊ ಏನು ಕೊಟ್ಟಿದ್ದಾರೆ, Q1, this is Q1, and Q2, this one minus, and R, the distance between them is 15 centimeter. So what is the point at which potential is 0? ಇದನ್ನು ಕೇಳಿದ್ದಾರೆ. Take the potential at infinity be 0, of course. So look here, at what points ಕೇಳಿದ್ದಾರೆ, 2 points on the line joining the two charges is the electric potential 0. ಓಕೆ, ನೋಡಿ ಇದು ಈ ಥರ. ಲೆಟ್ ಅಸ್ ಕನ್ಸಿಡರ್ ದ ಡಯಾಗ್ರಾಮ್. ನೋಡಿ, ಎ ಆ್ಯಂಡ್ ಬಿ, ದೇರ್ ಆರ್ 2 ಚಾರ್ಜಸ್. ಇಲ್ಲೇನಿದೆ, ಇದ್ರ ನಡುವೆ ಇರೋಂಥ ಡಿಸ್ಟೆನ್ಸು ಆರ್. ಓಕೆ, ಆ್ಯಂಡ್ Q1 ಚಾರ್ಜ್ ಇದೆ, ಇಲ್ಲಿ Q2 ಚಾರ್ಜ್ ಇದೆ. ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ, ಲುಕಿಯರ್, ಈ ಚಾರ್ಜಿಂದ ದೇರ್ ಈಸ್ ಎ ಫೀಲ್ಡ್, ಈ ಚಾರ್ಜಿಂದನೂ ಫೀಲ್ಡ್ ಇದೆ. ಓಕೆ, ಸೊ ಲುಕಿಯರ್, ದಿಸ್ ಚಾರ್ಜ್, ಈ ಚಾರ್ಜು ಎರಡೂ ಚಾರ್ಜಿಂದನೂ ಫೀಲ್ಡ್ ಇದೆ. ಇವಾಗ ನಾವು ಈ ಎರಡು ಚಾರ್ಜಿಂದ ಫೀಲ್ಡ್ ಇರೋದ್ರಿಂದ ಈ Q1 ಇಂದ ಏನು ಯಾವುದೋ ಒಂದು ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಇರುತ್ತೆ, Q2 ಇಂದನೂ ಪೊಟೆನ್ಷಿಯಲ್ ಇರುತ್ತೆ. ಸೊ Q1 ಅನ್ನೋದು ಪಾಸಿಟಿವ್ ಇರೋದ್ರಿಂದ Q1 ಇಂದ ಬರೋವಂಥ ಪೊಟೆನ್ಷಿಯಲ್ಲು ಪಾಸಿಟಿವ್, Q2 ಇಂದ ಬರೋವಂಥ ಪೊಟೆನ್ಷಿಯಲ್ಲು ನೆಗೆಟಿವ್ ಆಗಿರುತ್ತೆ. ಸೊ ಎರಡನ್ನೂ ನಾವು, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಎರಡು ಈಕ್ವಲ್ ವ್ಯಾಲ್ಯೂಸ್ ಇದ್ದಾಗ ಅವೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತಲ್ಲ, ಈಕ್ವಲ್ ವ್ಯಾಲ್ಯೂಸು. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಹತ್ರ, ಅಟ್ ಸಮ್ ಪಾಯಿಂಟ್, ಟೇಕ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಹತ್ರ ಪಿ ಹತ್ರ ಪೊಟೆನ್ಷಿಯಲ್ 0 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಈ ಪಾಯಿಂಟು ಎ ಇಂದ ಎಷ್ಟು ದೂರದಲ್ಲಿದೆ, ಎಕ್ಸ್ ಅಷ್ಟು ದೂರದಲ್ಲಿದೆ. ಆ್ಯಂಡ್ ಸೊ ಲುಕ್ ಹಿಯರ್, ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ, ಆರ್, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಎಕ್ಸ್. ಸೊ ಆರಲ್ಲಿ ಎಕ್ಸ್ ಹೋಯಿತು ಅಂದರೆ ಏನು ಬರುತ್ತೆ, ಆರ್ ಮೈನಸ್ ಎಕ್ಸ್. ದಿಸ್ ಈಸ್ ಆರ್ ಮೈನಸ್ ಎಕ್ಸ್. ಅಂದರೆ ಈ ಪಾಯಿಂಟು Q1 ಇಂದ ಎಕ್ಸ್ ಅಷ್ಟು ದೂರದಲ್ಲಿದೆ, ಈ ಪಾಯಿಂಟು ಈ ಚಾರ್ಜಿಂದ ಆರ್ ಮೈನಸ್ ಎಕ್ಸ್ ಅಷ್ಟು ದೂರದಲ್ಲಿದೆ. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ Q1 ಸೊ ದಟ್ ಅಟ್ ಪಿ ಇಟ್ ಈಸ್ 0, ಪೊಟೆನ್ಷಿಯಲ್ ಈಸ್ 0. ಅದನ್ನು ಕಂಡುಹಿಡಿಬೇಕು ಅಲ್ವಾ. ಸೊ ನಾವು ಟು ಫೈಂಡ್ ಎಕ್ಸ್ ಫ್ರಮ್ ದ ಚಾರ್ಜ್ Q1 ಇಲ್ಲಿಂದ ಕಂಡುಹಿಡಿಬೇಕು. ಅಟ್ ದ ಪಾಯಿಂಟ್ ಪಿ, ವಿ ರಿಸಲ್ಟೆಂಟ್ ಅಂತ ಯಾಕೆ ಹೇಳ್ತೀವಿ, ಎರಡಿದಾವಲ್ವಾ, ಇದರಿಂದನೂ ಪೊಟೆನ್ಷಿಯಲು ಇದರಿಂದನೂ ಪೊಟೆನ್ಷಿಯಲು 0 ಆಗಬೇಕು. ವಿ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು V1 ಪ್ಲಸ್ V2. V1 ಪ್ಲಸ್ ವಿಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ನಮಗೆ, V1 ಈಸ್ ಈಕ್ವಲ್ ಟು ದಿಸ್ ಮಚ್ 1/4π0 Q1 ಬೈ ಎಕ್ಸ್, ಈ ಡಿಸ್ಟೆನ್ಸು. ಓಕೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ V1 ಆ್ಯಂಡ್ V2ಗೆ. ವಿ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಇದು ಸಬ್ಸ್ಟಿಟ್ಯೂಟ್ V1 ಪ್ಲಸ್ V2 ಏನೋ 1/4π0 ಕಾಮನ್ ತೆಗಿಬೋದಲ್ವಾ. ಕಾಮನ್ ತೆಗೆದ್ರೆ ಏನು ಬರುತ್ತೆ, Q1 ಬೈ ಎಕ್ಸ್, Q2 ಬೈ ಎಕ್ಸ್, Q2 ಡಿವೈಡೆಡ್ ಬೈ ಆರ್ ಮೈನಸ್ ಎಕ್ಸ್, ದಿಸ್ ಥಿಂಗ್. ಓಕೆ, ಆ್ಯಂಡ್ ದಿಸ್ ಮೈನಸ್ ಇಂಟು ಪ್ಲಸ್, ಇಟ್ ಈಸ್ ಮೈನಸ್. ಸೊ ಈ ಪಾಯಿಂಟ್ ಹತ್ರ ವಿ ಏನಾಗಿರಬೇಕು, 0 ಬರಬೇಕು. ಸೊ ವಿ ರಿಸಲ್ಟೆಂಟ್ ಹ್ಯಾಸ್ ಟು ಬಿ 0. ಲುಕ್ ಹಿಯರ್, ದಿಸ್ ಇಸ್ 0, 1/4π0 ಈಸ್ 9 into 10 to the power of 9. And Q1 by x minus Q2 by r minus x. And look here, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿಗೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಡಿವೈಡೆಡ್ ಬೈ ಸಮಥಿಂಗ್, 0 ಡಿವೈಡೆಡ್ ಬೈ ದಿಸ್ ಥಿಂಗ್ 9 ಇಲ್ಲಿ ಬರುತ್ತೆ ಅಲ್ವಾ. 0 ಬೈ ಎನಿಥಿಂಗ್ ಈಸ್ 0 ಅಲ್ವಾ. ಓಕೆ, ಸೊ 0 ಡಿವೈಡೆಡ್ ಬೈ ದಿಸ್ ಥಿಂಗ್ ಈಸ್ 0. ಇವಾಗ ಏನಾಯಿತು, 0 ಈಸ್ ಈಕ್ವಲ್ ಟು Q1 ಬೈ ಎಕ್ಸ್ ಮೈನಸ್ Q2 ಬೈ ಆರ್ ಮೈನಸ್ ಎಕ್ಸ್. ಇವಾಗ ಇಲ್ಲೇನಿದೆ, ಮೈನಸ್ ಇದೆಯಲ್ವಾ, ಇದನ್ನು ಈಕ್ವಲ್ಸಿಂದ ಆ ಕಡೆ ತಗೊಳ್ರಿ. ಏನಾಗುತ್ತೆ ನೋಡಿರಿ, Q1 ಬೈ ಎಕ್ಸ್ ಮೈನಸ್ ಇರೋದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, Q2 ಬೈ ಆರ್ ಮೈನಸ್ ಎಕ್ಸ್. ಈ ಈಕ್ವೇಷನಲ್ಲಿ ಏನಿದೆ ನೋಡಿರಿ, Q1 ವಿನೋ, Q2 ವಿನೋ ಅಲ್ವಾ, ಆರ್ ಗೊತ್ತಿದೆ, ಆರ್ ವಿನೋ, ಆ್ಯಂಡ್ ಎಕ್ಸ್ ಮಾತ್ರ ಗೊತ್ತಿಲ್ಲ. ಸೊ ಈ ಥರ ಒಂದು ಫಿಸಿಕಲ್ ಕ್ವಾಂಟಿಟಿ ಗೊತ್ತಿಲ್ಲ ಅಂದರೆ ಅದನ್ನು ನಾವು ಒಂದು ಈಕ್ವೇಷನಿಂದ ಕಂಡುಹಿಡಿಬೋದು. ದಟ್ ಯು ಹ್ಯಾವ್ ಟು ನೋ. 2 ಫಿಸಿಕಲ್ ಕ್ವಾಂಟಿಟೀಸ್ ಗೊತ್ತಿಲ್ಲ ಅಂದರೆ 2 ಈಕ್ವೇಷನ್ಸ್ ಬೇಕು.
ಒನ್ ಫಿಸಿಕಲ್ ಕ್ವಾಂಟಿಟಿ ಗೊತ್ತಿಲ್ಲ ಅಂದರೆ ಒನ್ ಈಕ್ವೇಷನ್ ಸಾಕು. ಓಕೆ, ಎಕ್ಸ್ ಮಾತ್ರ ಗೊತ್ತಿಲ್ಲ, ಇದರಿಂದ ನಾವು ಎಕ್ಸನ್ನು ಕಂಡುಹಿಡಿಬೋದು. ಓಕೆ, ಸೊ 3 minus what is this 3 this thing q1 is equal to this much. Okay, q2 is equal to this much minus this one. ಓಕೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಬೇಕು, ಯಾಕಂದರೆ ಮೈನಸ್ ಆಲ್ರೆಡಿ ಇಲ್ಲಿ ತಗೊಂಬಿಟ್ಟಿದ್ದೀವಿ. Q2 ಇಲ್ಲಿ ಮೈನಸ್ ಹೇಳ್ಬಿಟ್ಟಿದ್ದೀವಿ, ಮೈನಸ್ ಮತ್ತೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, Q2 ಅಂತ ಹೇಳುವಾಗ ಮೈನಸ್ ತಗೊಂಡಿರೋದ್ರಿಂದ ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಾಟ್ ನಾವು 10 to the power of -8 10 to the power of -8 ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟು ಏನು ಉಳ್ಕೊಳುತ್ತೆ ಇಲ್ಲಿ 3/x 2/r - x. ಓಕೆ, ಲೈಕ್ ದಿಸ್ 3/x is equal to 2/r - x. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಒನ್ ಇಯರ್ ದಿಸ್ ಒನ್ ಇಯರ್. ಓಕೆ, ಯು ವಿಲ್ ಗೆಟ್ 3 into r - x. ಆರ್ ವ್ಯಾಲ್ಯೂ ಗೊತ್ತಿದೆ ಅಲ್ವಾ, 15 centimeter. 15 centimeter ಹಂಗೆ ಇಟ್ಕೊಂಬಿಟ್ರಿ, ಇಲ್ಲಿ ಮೀಟ್ರಿಗೇನು ಕನ್ವರ್ಟ್ ಮಾಡಿಬಿಟ್ರಿ, ಯಾಕೆಂದರೆ ಫೈನಲಿ ಕಂಡುಹಿಡಿಯೋದು ಎಕ್ಸ್ ಆಗಿರೋದ್ರಿಂದ ಅದನ್ನು ಸೆಂಟಿಮೀಟ್ರಲ್ಲೇ ಇಟ್ಬಿಡೋಣ. ಓಕೆ, 3 into 15 - x and x into 2x. So this comes 15 3s are 45, 3x is equal to 2x. So minus 3x ಈ ಕಡೆ ತಗೊಳ್ರಿ, ಏನಾಗುತ್ತೆ ಪ್ಲಸ್ ಆಗುತ್ತೆ ಅಲ್ವಾ. ಸೊ ಇಟ್ ಬಿಕಮ್ಸ್ 5x. 3 plus 2 5x. So now it is 5 1s are 5 9s are, isn't it? So x is equal to 9 centimeter. ಸೊ ಅಂದರೆ ಈ ಪಾಯಿಂಟು ಎಷ್ಟು ದೂರದಲ್ಲಿದೆ, ಸೊ ಇಲ್ಲಿಂದ ಇಲ್ಲಿಗೆ 9 centimeter ಇದೆ. 9 centimeter ಅಷ್ಟು ದೂರದಲ್ಲಿ ಈ Q1 ಎಷ್ಟು ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡುತ್ತೋ Q2 ಅನ್ನೋದು ಅಷ್ಟೇ ನೆಗೆಟಿವ್ ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹಾಗಾಗಿ ಪ್ಲಸ್ ಆ್ಯಂಡ್ ಮೈನಸ್ ವಿಲ್ ಬಿಕಮ್ 0. ಓಕೆ, ಪೊಟೆನ್ಷಿಯಲ್ 0. ಈ ಥರದ ಪ್ರಾಬ್ಲಮ್ಸನ್ನು ನೋಡಿರಿ, ಜುಲೈ 2014 ಕೇಳಿದ್ದಾರೆ. ಆ್ಯಂಡ್ ಆಲ್ಸೋ ಇದೇ ಥರದ ಪ್ರಾಬ್ಲಮ್ಸ್ ಮೇಲೆ ಕಾನ್ಸೆಪ್ಟ್ ಮೇಲೆ ನಿಮಗೆ CET ನಲ್ಲೂ ಸಹ ತುಂಬ ಸಾರಿ ಕೇಳಿದ್ದಾರೆ. CET ಆ್ಯಂಡ್ ನೀಟಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಓಕೆ, ಸೊ ಇಲ್ಲಿಗೆ ಮುಗಿಲಿಲ್ಲ, ಇಲ್ಲೇನು ಕೇಳಿದ್ದಾರೆ, ಲುಕ್ ಹಿಯರ್ ಅಟ್ ಇನ್ ದ ಪ್ರಾಬ್ಲಮ್ ಅಟ್ ವಾಟ್ ಪಾಯಿಂಟ್ಸ್, ವಾಟ್ ಪಾಯಿಂಟ್ ಅಲ್ಲ ವಾಟ್ ಪಾಯಿಂಟ್ಸ್. ಸೊ ಈ ಪಾಯಿಂಟ್ ಹತ್ರ 0 ಬರುತ್ತೆ ಪೊಟೆನ್ಷಿಯಲು, ಇನ್ಯಾವ ಪಾಯಿಂಟ್ ಹತ್ರ 0 ಬರುತ್ತೆ, ದಟ್ ವಿ ಹ್ಯಾವ್ ಟು ಡಿಸ್ಕಸ್. ಓಕೆ, ಸೊ ಲುಕ್ ಹಿಯರ್ ಇನ್ನು ಎಲ್ಲಿ ಬರುತ್ತೆ ಅಂತ ನೋಡೋಣ. ಸೊ x 9 centimeter ಫ್ರಮ್ Q1 ಇಂದ 9 centimeter. ಓಕೆ, ಸೊ ನಾವು ಲೆಟ್ ಅಸ್ ಜಾಯಿನ್ ಎಕ್ಸ್ಟೆಂಡ್ ದಿಸ್ ಒನ್. ಈ ಏನಿದೆ ಈ ಪಾಯಿಂಟನ್ನು ಎಕ್ಸ್ಟೆಂಡ್ ಮಾಡೋಣ. ಎಕ್ಸ್ಟೆಂಡ್ ಮಾಡಿಬಿಟ್ಟು ಇಲ್ಲೊಂದು ಪಾಯಿಂಟ್ ತಗೊಳ್ಳೋಣ. ಈ ಪಾಯಿಂಟ್ ಹತ್ರ ಇದ್ರದ್ದು ಫೀಲ್ಡ್ ಇರುತ್ತೆ, ಇಲ್ಲಿ ತನಕನೂ ಇರುತ್ತೆ ಫೀಲ್ಡು, ಇದ್ರದ್ದು ಫೀಲ್ಡ್ ಇರುತ್ತೆ. Q1 ಫೀಲ್ಡ್ ಏನಾಗಿದೆ, ಪಾಸಿಟಿವ್ ಇದೆ, ಪಾಸಿಟಿವ್ ಪೊಟೆನ್ಷಿಯಲ್ಲು. Q2 ಪೊಟೆನ್ಷಿಯಲ್ ಏನಾಗಿದೆ, ನೆಗೆಟಿವ್ ಇದೆ. ಸೊ ಇದು ಚಾರ್ಜ್ ಜಾಸ್ತಿ ಇದೆ, ಬಟ್ ಡಿಸ್ಟೆನ್ಸ್ ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿಂದ ಬರ್ತಾ ಇದರ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ಹತ್ರ ಇದೆ, ಚಾರ್ಜ್ ಕಮ್ಮಿ ಇದ್ರೂ ಹತ್ರ ಇರೋದ್ರಿಂದ ಇದು ಎಷ್ಟು ಪೊಟೆನ್ಷಿಯಲನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೋ ಇದು ಅಷ್ಟೇ ಪೊಟೆನ್ಷಿಯಲನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಒನ್ ಪಾಸಿಟಿವ್ ಒನ್ ನೆಗೆಟಿವ್. ಓಕೆ, ಸೊ ದಟ್ ವಿ ಬಿಕಮ್ಸ್ 0. ಇವಾಗ ಪಾಯಿಂಟ್ P ಇಲ್ಲಿ ತಗೊಳ್ಳೋಣ. ಓಕೆ, ಲೆಟ್ ದಿಸ್ ಡಿಸ್ಟೆನ್ಸ್ ಬಿ ಎಕ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ಲ ಅದು ಎಕ್ಸ್ ಅಂತ ಇಟ್ಕೊಂಡ್ರೆ, ಆ್ಯಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್. ಸೊ ಏನಾಗುತ್ತೆ, ಇಲ್ಲಿಂದನೂ ನಮಗೆ ಡಿಸ್ಟೆನ್ಸ್ ಬೇಕಲ್ಲ, ಇಲ್ಲಿಗೆ ಇದು ಆಲ್ರೆಡಿ ಗೊತ್ತಿದೆ. ಇಲ್ಲಿಂದ ಇಲ್ಲಿಗೆ ಏನಿದೆ 6 ಪ್ಲಸ್ ಎಕ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ r ಪ್ಲಸ್ ಎಕ್ಸ್. ದಿಸ್ ಈಸ್ r ಪ್ಲಸ್ ಎಕ್ಸ್. ಓಕೆ, ಸೊ ನಾವು ಈಗ ಈ ಪಾಯಿಂಟ್ ಹತ್ರ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಬೇಕು ಅಂದರೆ ಆ್ಯಸ್ ಯೂಸ್ಯುವಲ್ ಅಫ್ಕೋರ್ಸ್ ದಿಸ್ ಈಸ್ ಎಕ್ಸ್. ಕೇಸ್ 2ನಲ್ಲಿ ಟು ಫೈಂಡ್ ಎಕ್ಸ್ ಫ್ರಮ್ Q2 ಲುಕ್ ಹಿಯರ್ ಟುವರ್ಡ್ಸ್ ಸ್ಮಾಲರ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಇದೆಲ್ಲ ಆ ಕಡೆಗೆ ತಗೊಬೇಕು. ಅಟ್ ಪಾಯಿಂಟ್ P V ರಿಸಲ್ಟೆಂಟ್ ಇಸ್ ಈಕ್ವಲ್ ಟು V1 ಪ್ಲಸ್ V2. ಇದರಿಂದ V1 ಇದರಿಂದ V2. ಸೊ ಲುಕ್ ಹಿಯರ್ ದ ಸೇಮ್. ನಾವು ಆಲ್ರೆಡಿ ಇದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಅದೆಲ್ಲ ಏನು ಬೇಕಾಗಿಲ್ಲ, ಫಾರ್ಮುಲಾ ಎಲ್ಲ ಆಲ್ರೆಡಿ ಬರ್ದಿರೋದ್ರಿಂದ 9 into 10 to the power of 9 1/4π0 ಕಾಮನ್ ಅಲ್ವಾ. ಸೊ Q1/x ಲುಕ್ ಹಿಯರ್ ಎಕ್ಸ್, ಇದನ್ನು Q1 ಅಂತ ತಗೊಂಡಿದ್ವಿ, Q1/x. ಸೊ ಇದನ್ನು Q2 ಅಂತ ತಗೊಂಡಿದ್ವಿ, Q2/r ಪ್ಲಸ್ ಎಕ್ಸ್, ಮೈನಸ್ ಅಲ್ಲ ಇದು ಪ್ಲಸ್. ಸೊ Q1/x ಮೈನಸ್ Q2/r ಪ್ಲಸ್ ಎಕ್ಸ್. ದಿಸ್ ಈಸ್ 0 ಏನೋ, ಇದು ಆ ಕಡೆ ಹೋದರೆ 0 ಆಗುತ್ತೆ. ಸೊ ನಾವು
look here, plus, it is plus actually. So q1 by x ಈ ಥರ ಬರುತ್ತೆ. q1 q2ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 3 this thing ಇದೇನಾಗಿದೆ 2 and now 3 by x, this is 2 by r plus x, it is like this. So q1 by x, ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಇಲ್ಲಿ. ಏನು ಮಿಸ್ಟೇಕ್ ಆಗಿದೆ, ಕ್ಯಾನ್ ಯು ಫೈಂಡ್ ಇಟ್ ಔಟ್? ಸೊ ಲುಕ್ ಹಿಯರ್, ಸೊ ಇಲ್ಲಿ ನಾವೇನು ತಗೊಂಡಿದ್ವಿ, q1 by x ಅಂತ ತಗೊಂಡಿದ್ವಿ, q1 ತಗೊಂಡಿದ್ವಿ, ಬಟ್ ಡಿಸ್ಟೆನ್ಸ್ ಇದು ತಗೊಂಡಿದ್ವಿ ಅಲ್ವಾ. ಏನು ಡಿಸ್ಟೆನ್ಸ್ ತಗೋಬೇಕು, q1 ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತಗೊಬೇಕಲ್ವಾ. ಆದರೆ ಇಲ್ಲಿ ಏನು ತಗೊಬೇಕಾ, ಇದು ತಗೊಬೇಕಾಗಿತ್ತು, ಇದನ್ನ ಇಲ್ಲಿ ತಗೊಬೇಕಾಗಿತ್ತು, ಇದನ್ನ ಇಲ್ಲಿ ತಗೊಬೇಕಾಗಿತ್ತು, ಇಂಟರ್ಚೇಂಜ್ ಆಗಿದೆ. ಓಕೆ, ಸೊ ದಟ್ ಯು ಹ್ಯಾವ್ ಟು ಇಂಟರ್ಚೇಂಜ್ ಮಾಡ್ಕೊಳ್ರಿ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ದಿಸ್ ಇಸ್ ದ ಪ್ರೊಸೀಜರ್. 3x is equal to 2 into r plus x ಆಗುತ್ತೆ. ಆ್ಯಂಡ್ ದಿಸ್ ಕಮ್ಸ್ ಲೈಕ್ ದಿಸ್. 3x is equal to 15 into 2x. 2x ಈ ಕಡೆ ಬಂದರೆ ಏನಾಗುತ್ತೆ, 1 ಆಗುತ್ತೆ ಅಲ್ವಾ. 3x minus 2x 1x. ಸೊ 30 ಇದೆ, 30 ಸೆಂಟಿಮೀಟರ್ ಫ್ರಮ್ q2. 30 ಸೆಂಟಿಮೀಟರ್ ಫ್ರಮ್ q2. ಇಟ್ಸ್ ಆ್ಯಕ್ಚುಲಿ 30 ಸೆಂಟಿಮೀಟರ್ ಫ್ರಮ್ q2 ಅಲ್ಲ. ಸೊ ಫ್ರಮ್ q1, ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್ ಇದೆ. 30 ಸೆಂಟಿಮೀಟರ್ ಫ್ರಮ್ q1. ಈ ಪ್ರಾಬ್ಲಮನ್ನು ನೀವು ಮತ್ತೆ ಮಾಡಿ. ಓಕೆ, ಸೊ ಜಸ್ಟ್ ಇದನ್ನು ಇಂಟರ್ಚೇಂಜ್ ಮಾಡಿಬಿಟ್ಟು ಮಾಡಿ. ಓಕೆ, ದಿಸ್ ಈಸ್ ದ ಐ ಥಿಂಕ್ 4th ಪ್ರಾಬ್ಲಮ್ ಇದು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಗೊತ್ತಾಯ್ತಲ್ವ, ಅಂದರೆ ಪೊಟೆನ್ಷಿಯಲ್ಲು ಯಾವುದೋ ಒಂದು ಪಾಯಿಂಟ್ ಹತ್ರ 0 ಇರುತ್ತೆ. ಯಾಕೆ 0 ಇರುತ್ತೆ, ಒಂದರಿಂದ ಪ್ಲಸ್ ಇರುತ್ತೆ, ಇನ್ನೊಂದರಿಂದ ಮೈನಸ್ ಇರುತ್ತೆ. ಅದಕ್ಕೋಸ್ಕರ ಆ ಪಾಯಿಂಟನ್ನು ಕಂಡುಹಿಡಿಯೋದಕ್ಕೆ ಈ ಥರ ನಾವು ಪ್ರೊಸೀಜರನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, ಸೊ ದೆನ್ ಓಕೆ ಶಶಾಂಕ್, ಓಕೆ, ಸೊ ನೆಕ್ಸ್ಟ್ let us go to next problem. Look here, another problem. ಇದು 2 charges plus 1 nanocoulomb minus 4 coulomb are 1 meter apart in air. Find the positions along the line joining the 2 charges at which resultant potential is 0. ಇಲ್ಲಿ ಕೂಡ ಏನು ಕಂಡುಹಿಡಬೇಕು, ಜಾಯಿನಿಂಗ್ ದ 2 charges ಪೊಸಿಷನ್ ಕಂಡುಹಿಡಬೇಕು ಇಲ್ಲಿ. ಓಕೆ, ಇದು ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್. ಏನು ಮಾಡಿದ್ವಿ ಪ್ರೀವಿಯಸ್ ಆಗಿ, ಅದೇ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಹೋಮ್ವರ್ಕ್ ಮಾಡ್ಕೊಳ್ರಿ. ಇದಕ್ಕೆ ಆನ್ಸರ್ಸ್ ನೋಡಿರಿ. x is equal to 0.2 meter ಆ್ಯಂಡ್ ಅನದರ್ ಈಸ್ ಈಕ್ವಲ್ ಟು 0.3333 ಮೀಟರ್ ಬರುತ್ತೆ. ಓಕೆ, ಸೊ ಇದನ್ನು ನೀವು ಹೋಮ್ವರ್ಕ್ ಬರ್ಕೊಳ್ರಿ, ಆರ್ ಯು ಟೇಕ್ ಎ ಸ್ಕ್ರೀನ್ಶಾಟ್. ಓಕೆ, ನೌ ಲೆಟ್ us go to the next problem. Look here, 2 tiny sphere carrying a charges. Tiny means very small ಅಂತ ಅಷ್ಟೇ. ಕ್ಯಾರಿಯಿಂಗ್ ಚಾರ್ಜಸ್, ಎಷ್ಟು ಚಾರ್ಜು, 1.5 ಮೈಕ್ರೋಕೂಲಂಬ್ ಒಂದಿದೆ ಆ್ಯಂಡ್ 2.5 ಮೈಕ್ರೋಕೂಲಂಬ್ ಆರ್ ಲೊಕೇಟೆಡ್ 30 ಸೆಂಟಿಮೀಟರ್ ಅಪಾರ್ಟ್. ಎರಡಕ್ಕೂ ನಡುವೆ ಡಿಸ್ಟೆನ್ಸು 30 ಸೆಂಟಿಮೀಟರ್ ಇದೆ. ಫೈಂಡ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್. ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಆನ್ ದ ಈಕ್ವಿಟೋರಿಯಲ್ ಲೈನ್ 10 ಸೆಂಟಿಮೀಟರ್ from the midpoint D of the line joining the 2 charges. Okay, ನೋಡಿರಿ ಇಲ್ಲೇನಿದೆ, ಲೆಟ್ us see, 2 ಸ್ಪಿಯರ್ಸ್ ಇದ್ದಾವೆ, ಇಲ್ಲೊಂದು ಇಲ್ಲೊಂದು, ಆ್ಯಂಡ್ ಒಂದು ಎಷ್ಟಿದೆ 1.5, ಇದು 2.5 ಇದೆ. 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ, ಅವೆರಡಕ್ಕೂ 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದು. ಎ ಅಂತ ಇಟ್ಕೊಳ್ರಿ, ಇದು ಬಿ. ಆ್ಯಂಡ್ ದಿಸ್ ಚಾರ್ಜ್ q1 q2 ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿಸ್ ಇಸ್ ದ ಪಾಯಿಂಟ್, ಮಿಡ್ ಪಾಯಿಂಟ್, ಇವೆರಡಕ್ಕೂ ಮಿಡ್ ಪಾಯಿಂಟ್, ಅದನ್ನು ಈಕ್ವಿಟೋರಿಯಲ್, ಇಲ್ಲಿ ಒಂದು ಲೈನ್ ಪಾಸ್ ಆದರೆ ಈಕ್ವಿಟೋರಿಯಲ್ ಲೈನ್ ಅಂತ ಕರಿತೀವಿ ಅಲ್ವಾ. ಸೊ ದಿಸ್ ಇಸ್ ದ ಈಕ್ವಿಟೋರಿಯಲ್ ಲೈನ್. ಈ ಮಿಡ್ ಪಾಯಿಂಟಿಂದ ಈ ಪಾಯಿಂಟ್ ಇಲ್ಲಿ ಎಷ್ಟು, 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ದೂರದಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಕಂಡುಹಿಡಿಬೇಕು, ರಿಸಲ್ಟೆಂಟ್ ಪೊಟೆನ್ಷಿಯಲ್. ಸೊ ಅದಕ್ಕೆ ಇದು ಜಾಯಿನ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಸೊ ಇದನ್ನು ಜಾಯಿನ್ ಮಾಡಿ. ಲುಕ್ ಹಿಯರ್, ಇದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ಎಷ್ಟಿದೆ, ಎ ಸಿ ಅನ್ನೋದು ಬಿ ಸಿಗೆ ಈಕ್ವಲ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಎರಡು ಆ್ಯಂಗಲ್ಸು ಈಕ್ವಲ್, ಎರಡು ಸೈಡ್ಸ್ ಈಕ್ವಲ್ ಇಲ್ಲಿ. ಓಕೆ, ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಬೇಕು ನಮಗೆ. ಪೊಟೆನ್ಷಿಯಲ್ ಬೇಕು ಅಂದರೆ ವಾಟ್ ಈಸ್ ದ ಫಾರ್ಮುಲಾ, ಡಿಸ್ಟೆನ್ಸ್ ಬೇಕಾಗುತ್ತೆ ಅಲ್ಲಿ. q1 ಇಂದ
ಇಲ್ಲಿಗೆ ಡಿಸ್ಟೆನ್ಸು Q2 ಇಂದ ಡಿಸ್ಟೆನ್ಸ್ ಬೇಕಲ್ವಾ, ಬಟ್ ನಮ್ಗೆ ಈ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಲ್ವಾ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ನಾಟ್ ಗಿವನ್, ಇದೇ ಆ್ಯಕ್ಚುಲಿ ಬೇಕಾಗಿರೋದು. ಆ್ಯಂಡ್ ಆಲ್ಸೋ ಈ ಡಿಸ್ಟೆನ್ಸ್ ಬೇಕು. ಓಕೆ, ಎರಡರಲ್ಲಿ ಯಾವುದು ಒಂದು ಕಂಡು ಹಿಡಿದ್ರೆ ಸಾಕು, ಎರಡು ಈಕ್ವಲ್. ನೋಡಿರಿ ಇದು ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಈಸ್ ಗಿವನ್. ಓಕೆ, ಸೊ ಇವಾಗ ಇಲ್ಲಿ ನಮಗೆ ಏನು, ಲೆಟ್ ಅಸ್ ಕನ್ಸಿಡರ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿಂದ ಎ ಡಿ ಸಿ ಆ್ಯಂಡ್ ಎ, ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿರಿ. ಏನು, ಎ ಸಿ ಸ್ಕ್ವೇರ್, ಲುಕಿಯರ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್, ಬಿ ಸಿ ಸ್ಕ್ವೇರ್. ಇಲ್ಲಿದೆಯಲ್ವ, ಇದನ್ನು ಇದಕ್ಕೆ ಇದು ಈಕ್ವಲ್ ಆಗುತ್ತೆ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿರಿ ಎ ಸಿ ಸ್ಕ್ವೇರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಎ ಡಿ ಸ್ಕ್ವೇರ್ ಪ್ಲಸ್ ಇದು ಇಲ್ಲಿಂದ ಏನಿದೆ ಸಿ ಡಿ ಸ್ಕ್ವೇರ್ ಆರ್ ಬಿ ಸಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್. ಸೊ ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್, ಸೊ ಬಿ ಸಿ ಸ್ಕ್ವೇರ್. ಇಲ್ಲೊಂದು ಸ್ವಲ್ಪ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಅನದರ್ ಪ್ರಾಬ್ಲಮ್. ಸೊ ಇನ್ನೊಂದು 10 ಮಿನಿಟ್ಸ್ ಇದೆ. 10 ಮಿನಿಟ್ಸಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡ್ಬೋದು. ನಾನು ಇಲ್ಲಿ ಪೊಟೆನ್ಷಿಯಲ್ ಚಾಪ್ಟ್ರಲ್ಲಿ ತುಂಬ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಫ್ಯೂ ಪ್ರಾಬ್ಲಮ್ಸ್, ಕೆಲವನ್ನು ಒಂದು 15 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೀನಿ. ಟುಡೇ ಇಟ್ ಈಸ್ ಅಫ್ಕೋರ್ಸ್ 7-8 ಪ್ರಾಬ್ಲಮ್ಸ್ ಇವತ್ತಾಗುತ್ತೆ, ನಾಳೆ ಒಂದು 7-8 ಪ್ರಾಬ್ಲಮ್ಸ್, ಟೋಟಲಿ 15 ಪ್ರಾಬ್ಲಮ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಆ್ಯಂಡ್ ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಬೇಕು. ಬುಕ್ ನೋಡ್ಕೊಂಡು, ಬುಕ್ಕಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದಾವೆ, ದಟ್ ಯು ಕ್ಯಾನ್ ಸಾಲ್ವ್. ಓಕೆ, ಸೊ ನೆಕ್ಸ್ಟ್ look here, 7th one. So here ABC is a right angled triangle with AB is equal to 0.2, BC is equal to 0.6. ABC, the angle is 90 degree. A charge of 12 nanocoulomb is placed at a point B. Find the amount of work done in transferring a charge of 6 pico, P for pico coulomb from C to A. Okay, let us see. Look here, given ಏನು ಚಾರ್ಜ್ ಕೊಟ್ಟಿದ್ದಾರೆ Q 12 into 10 to the power of -9 ನ್ಯಾನೋ ಇದ್ದಾಗ 10 to the power of -9, ಮೈಕ್ರೋ ಇದ್ದಾಗ 10 to the power of -6, ಪೀಕೋ ಇದ್ದಾಗ 10 to the power of -12. ವಾಟ್ ಈಸ್ ದ ವರ್ಕ್ ಡನ್? ಓಕೆ, ಚಾರ್ಜ್ ಟು ಬಿ ಟ್ರಾನ್ಸ್ಫರ್ಡ್. ಎಷ್ಟು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಬೇಕು? 6 into 10 to the power of -12 ಕೂಲಮ್, ಇಷ್ಟು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, so now look here, take a right angle triangle, this one. So ಈ right angle triangle A B C, ಇಲ್ಲಿ 90 ಡಿಗ್ರಿ ಇದೆಯಲ್ಲ, ಸೊ ಇಟ್ ಈಸ್ ರೈಟ್ ಆ್ಯಂಗಲ್. ಸೊ ಇಯರ್ Q1 ಚಾರ್ಜ್ ಇಲ್ಲಿ ಇಟ್ಟಿದ್ದಾರೆ, ಎಲ್ಲಿ B ಹತ್ರ ಚಾರ್ಜ್ ಈಸ್ ಪ್ಲೇಸ್ಡ್ ಅಟ್ B. ಓಕೆ, ಇಲ್ಲಿ ಕಾರ್ನರ್ B ಹತ್ರ ಇಟ್ಟಿದ್ದೀವಿ. ಸೊ ನಾವು ದಿಸ್ ಡಿಸ್ಟೆನ್ಸ್ ಈಸ್ 0.2 ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ 0.6. ಇದು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿ ಸಿ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ, ಎ ಬಿ ಬಿ ಸಿ. ದಿಸ್ ಇಸ್ ಸ್ಮಾಲರ್ ಸೈಡ್ ಆ್ಯಂಡ್ ದಿಸ್ ಇಸ್ ದ ಲಾಂಗರ್ ಸೈಡ್. ನೋ, ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಡೂ, ಫೈಂಡ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 6 pico coulomb ಫ್ರಮ್ ಸಿ ಟು ಎ. ಇಲ್ಲಿ ನೋಡಿರಿ, ಸಿ ಇಂದ ಎಗೆ ಇಷ್ಟು ಚಾರ್ಜ್ ತಗೊಂಡೋಗೋದಕ್ಕೆ ಎಷ್ಟು ವರ್ಕ್ ಮಾಡಬೇಕು. ಆಲ್ರೆಡಿ ಈ ಥರದ ಪ್ರಾಬ್ಲಮನ್ನು ಮಾಡಿದ್ದೀವಿ, ಬಟ್ ಅಲ್ಲಿ ಸ್ಟ್ರೈಟ್ ಲೈನ್ ಇತ್ತು, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಅಷ್ಟೇ. ವೆರಿ ಸಿಂಪಲ್. ಏನು, ಎಷ್ಟು ವರ್ಕ್ ಬರುತ್ತೆ ಅಂತ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ಪೊಟೆನ್ಷಿಯಲ್ ಕಂಡುಹಿಡಿಬೇಕು, ಇಲ್ಲಿ ಪೊಟೆನ್ಷಿಯಲ್ ಕಂಡುಹಿಡಿರಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಈ ಚಾರ್ಜಿಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ವರ್ಕ್. ದಟ್ ಈಸ್ ದ ಪ್ರೊಸೀಜರ್ ಅಲ್ವಾ. ಸೊ ದೇರ್ ಫಾರ್ ಕೋರ್ಸ್ ಈ ಚಾರ್ಜನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ. ಸೊ ನಾವು ಲುಕ್ ಹಿಯರ್, ಟು ಫೈಂಡ್ ವಿ ಎ ಅಂದರೆ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್. ಸೊ ದಟ್ ಈಸ್ ವಿ ಎ ಇಸ್ ಈಕ್ವಲ್ ಟು 1/4πε0 Q by AB. ಎ ಬಿ ಈ ಪಾಯಿಂಟ್ ಹತ್ರ ಅಲ್ವಾ, ಅದಕ್ಕೆ ಈ ಡಿಸ್ಟೆನ್ಸ್ ತಗೊಬೇಕು. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ 9 into 10 to the power of 9. ಕ್ಯೂ ಇಲ್ಲಿದೆಯಲ್ವಾ ನ್ಯಾನೋ, ಆ್ಯಂಡ್ ಡಿಸ್ಟೆನ್ಸ್ ಇದೆಷ್ಟು 0.2. ಸೊ ಇದನ್ನು ನೀವು ಇಲ್ಲಿ -9 +9 ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಉಳ್ಕೊಳ್ಳುತ್ತೆ? 9 into 12 by 0.2 ಅಲ್ವಾ, ಅಂದರೆ ಇದು 120/2 ಆಗುತ್ತೆ. 120 ಅಂದರೆ 60 into 9, ಸೊ ದಟ್ ಕಮ್ಸ್ 540.
ಓಕೆ 540 ವೋಲ್ಟ್ಸ್ ಎಲ್ಲಿ ಈ ಪಾಯಿಂಟ್ ಹತ್ರ. ಈಗ ಈ ಪಾಯಿಂಟ್ ಹತ್ರ ಎಷ್ಟಿದೆ ಕಂಡುಹಿಡಿಯೋಣ. ಸೊ ನಾವು ಟು ಫೈಂಡ್ ಅಟ್ ಸಿ, ಇಟ್ ಈಸ್ ನಾಟ್ ವಿ, ಇಟ್ ಈಸ್ ಸಿ. ಲುಕ್ ಹಿಯರ್, ವಿ ಸಿ ಈಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್ ಕ್ಯೂ, ಸೇಮ್ ಚಾರ್ಜ್ ಈ ಚಾರ್ಜಿಂದನೇ ಈ ಪಾಯಿಂಟ್ ಹತ್ರ. ಹಾಗಾಗಿ ಇದು ಸಿ ಬಿ, ಈ ಡಿಸ್ಟೆನ್ಸ್ ಏನು ಸಿ ಬಿ. ಸಬ್ಸ್ಟಿಟ್ಯೂಟ್ ಮಾಡಿ 9 ಆ್ಯಂಡ್ ಸೇಮ್ ಚಾರ್ಜ್, ಇದೇ ಚಾರ್ಜ್, ಡಿಸ್ಟೆನ್ಸು 0.6, ಇದು ಮಾತ್ರ ಚೇಂಜ್ ಆಗ್ತಾ ಇದೆ 0.6 ಮೀಟರ್. ಸೊ ವಿ ಸಿ ಈಸ್ ಈಕ್ವಲ್ ಟು 180 ಆಯ್ತಲ್ವಾ. ಸೊ ಇಟ್ ಕಮ್ಸ್ ನೋಡಿರಿ, ಇಲ್ಲಿ ಎಷ್ಟಿದೆ, ಈ 180 ಬಂತು ವೋಲ್ಟು, ಇದು 540 ಅಲ್ವಾ. ಸೊ ಹೈಯರ್ ಪೊಟೆನ್ಷಿಯಲು, ಇದು ಲೋಯರ್ ಪೊಟೆನ್ಷಿಯಲ್ಲು. ಲೋಯರ್ ಪೊಟೆನ್ಷಿಯಲಿಂದ ಹೈಯರ್ ಪೊಟೆನ್ಷಿಯಲ್ಗೆ ನಾವು ತಗೊಂಡೋಗ್ತಾ ಇದ್ವಿ. ಲುಕಿಯರ್ ಇಲ್ಲೇನು ಹೇಳಿದ್ದಾರೆ, ಸಿ ಟು ಎಗೆ ತಗೊಂಡೋಗ್ಬೇಕು. ಅಂದರೆ ವಿ ಹ್ಯಾವ್ ಟು ಡೂ ವರ್ಕ್. ಸೊ ಹೈಯರಿಂದ ಲೋಯರ್ಗಾಗಿದ್ದರೆ ಅದೇ ಬರ್ತಾಯಿತ್ತು, ಲೋಯರಿಂದ ಹೈಯರ್ಗೆ ನಾವು ತಗೊಂಡೋಗ್ಬೇಕು, ಬಿಕಾಸ್ ಇಟ್ ಈಸ್ ಪಾಸಿಟಿವ್. ಓಕೆ, ವರ್ಕ್ ಡನ್ ಈಸ್ ಗಿವನ್ ಬೈ, ಟು ಫೈಂಡ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಇದು ಯಾವ ಚಾರ್ಜು, ಈ ಚಾರ್ಜ್ ಅಲ್ಲ, ಇಲ್ಲಿ ಯಾವ ಚಾರ್ಜನ್ನು ತಗೊಂಡೋಗ್ತಾ ಇದೀವೋ ಅದು ದಿಸ್ ಥಿಂಗ್, ಇದನ್ನು. ಓಕೆ, ಸೊ ದಟ್ ಈಸ್ ಡಬ್ಲ್ಯೂ, ವರ್ಕ್ ಡನ್ ಈಸ್ ರೆಪ್ರೆಸೆಂಟೆಡ್ ಬೈ ಡಬ್ಲ್ಯೂ, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿ ವಿ ಇಂಟು ಕ್ಯೂ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಡಿ ವಿ ಅಂದರೆ ವಿ ಎ ಮೈನಸ್ ವಿ ಸಿ ಇಂಟು ಕ್ಯೂ. ಸೊ ವಿ ಎ 540 ಇಲ್ಲಿದೆ, 180 ಇಲ್ಲಿದೆ, ಇಂಟು 6 ಈ ಚಾರ್ಜನ್ನು ಇಲ್ಲಿ ತಗೊಂಡೋಗುವಂಥ ಚಾರ್ಜನ್ನು ಮಲ್ಟಿಪ್ಲೈ ಮಾಡಿರಿ. ವಿ ಗೆಟ್ ದಿಸ್ ಮೈನಸ್ ದಿಸ್, ಇಟ್ ಈಸ್ 360 ಇಂಟು 6 ಇಂಟು 10⁻⁻12 ಆ್ಯಂಡ್ ಡಬ್ಲ್ಯೂ ಈಸ್ ಈಕ್ವಲ್ ಟು 2160 ವಿ ವಿಲ್ ಗೆಟ್ ಇಂಟು 10⁻⁻12 ಜೌಲ್ಸ್. ಓಕೆ, ಇಲ್ಲಿ ಯೂನಿಟನ್ನು ಬರೀಬೇಕು, ವರ್ಕ್ಗೆ ಯೂನಿಟ್ ಏನಿದೆ ಜೌಲ್ ಅಲ್ವಾ, ದಟ್ ಯು ಹ್ಯಾವ್ ಟು ರೈಟ್. ಓಕೆ, ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಇದು ಗೊತ್ತಾಯ್ತಲ್ವಾ, ಇದು ಆಲ್ರೆಡಿ ಮಾಡಿದ್ದೀವಿ. ಸೆಕೆಂಡ್ ಪ್ರಾಬ್ಲಮ್, ಈ ಥರದ ಪ್ರಾಬ್ಲಮ್ಸನ್ನು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನಾವು ಅನದರ್ 4 minutes ಆರ್ ದೇರ್, ಸೊ ಲೆಟ್ ಮಿ ಸ್ಟಾಪ್ ಹಿಯರ್. ಓಕೆ, ಸೊ ಏನೇನು ಡಿಸ್ಕಸ್ ಮಾಡಿದ್ವಿ ನಾವು ಇವತ್ತು ನೋಡೋಣ. ಸೊ ಇಟ್ ಈಸ್ ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 1ನಲ್ಲಿ ಜಸ್ಟ್ ಪೊಟೆನ್ಷಿಯಲ್ ಕಂಡುಹಿಡಿಯೋದು ಹೇಗೆ ನೋಡ್ಕೊಂಡ್ವಿ ಅಲ್ವಾ, ವಾಟ್ ಈಸ್ ದ ಪೊಟೆನ್ಷಿಯಲ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2ನಲ್ಲಿ 2 ಚಾರ್ಜಸ್ಸಿಂದ ನಡುವೆ ಇರುವಂಥ ಪೊಟೆನ್ಷಿಯಲ್ ನೋಡಿದ್ವಿ, ಎಲ್ಲಿ ಐ ಥಿಂಕ್ ಒಂದು ಮೀಡಿಯಮ್ ಇಟ್ಟರೆ ಮೀಡಿಯಮ್ ಇಲ್ಲದೆ ಇದ್ದಾಗ. ಪ್ರಾಬ್ಲಮ್ 3ನಲ್ಲಿ ಏನು ಮಾಡಿದ್ವಿ,